हर ओं तत्सत्परब्रह्मणे नमः। शंकरं शंकराचार्यं केशवं बादरायणं सूत्रभाष्यकृतौ वंदे भगवन्तौ पुनः पुनः। ಪ್ರಾತಸ್ಮರಣೀಯರಾದ ಆರಾಧ್ಯ ಗುರುದೇವರ ಪವಿತ್ರವಾದ ಚರಣಾರವಿಂದಗಳಲ್ಲಿ ದಂಡವತ್ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಪ್ರಕೃತ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಣ. ನಿನ್ನೆ ದಿವಸ ನಾವು ನೀವು ಕೇನೋಪನಿಷತ್ತಿನ 2ನೇ ಖಂಡದ ಭಾಷ್ಯವನ್ನು ನೋಡ್ತಾ ಬಂದಿದ್ದೇವೆ. ನಿನ್ನೆ ನಿತ್ಯಂ ವಿಭುಂ ಸರ್ವಗತಂ ಅನ್ನೋದು ಮುಂಡಕ ಶ್ರುತಿ. ಹಾಗೆಯೇ ಸವಾ ಏಷಃ ಮಹಾನ್ ಅಜಃ ಆತ್ಮ ಅಜರಃ ಅಮರಃ ಅಮೃತಃ ಅಭಯಃ ಇತ್ಯಾದ್ಯಾಹ ಶ್ರುತಯಃ ಬಾಧ್ಯೇರನ್. ಮಧ್ವಾದಿಗಳ ಅಭಿಪ್ರಾಯದಂತೆ ಸಿದ್ಧಾಂತವನ್ನು ಅಂಗೀಕಾರ ಮಾಡಿದರೆ ಈ ಶ್ರುತಿಗಳು ಬಾಧಿಸಿಕೊಂಡು ಹೋದಾವು ಅನ್ನುವಂತಹ ಅರ್ಥವನ್ನು ನಿನ್ನೆ ಇಲ್ಲಿಯವರೆಗೆ ಈ ಭಾಷ್ಯದ ಅರ್ಥವನ್ನು ತಿಳಿದುಕೊಂಡು ಬಂದಿದ್ದೇವೆ. ಇವತ್ತು ಅದರ ಮುಂದಿನ ಭಾಷ್ಯ ಭಾಗ ಹೇಗಿದೆ ಅನ್ನೋದನ್ನು ನೋಡೋಣ. ಯತ್ ಪುನಃ ಪ್ರತಿಬೋಧ ಶಬ್ದೇನ ನಿರ್ನಿಮಿತ್ತಃ ಬೋಧಃ ಪ್ರತಿಬೋಧಃ ಯಥಾ ಸುಪ್ತಸ್ಯ ಇತ್ಯರ್ಥಂ ಪರಿಕಲ್ಪಯಂತಿ. ಪುನಃ ಮತ್ತೆ ಯತ್ ಯಾವ ಪ್ರತಿಬೋಧ ಶಬ್ದೇನ ಪ್ರತಿಬೋಧ ಶಬ್ದದಿಂದ ನಿರ್ನಿಮಿತ್ತಃ ಬೋಧಃ ಯಾವ ನಿಮಿತ್ತವೂ ಇಲ್ಲದೆ ಉಂಟಾಗುವಂತಹ ಅರಿವು. ಬೋಧ ಅಂದರೆ ಅರಿವು. ಪ್ರತಿಬೋಧ ಅದನ್ನು ಪ್ರತಿಬೋಧ ಅಂತ ಯಾವಾಗ ಕರೀತಾರೆ ಅಂತ ಕೇಳಿದ್ರೆ ಯಥಾ ಸೂಕ್ತಸ್ಯ ಇತ್ಯರ್ಥಂ ಪರಿಕಲ್ಪಯಂತಿ. ನಿದ್ರಿತನಾದ ಮನುಷ್ಯನಲ್ಲಿ ಯಾವ ಅರಿವು ಇದೆಯೋ ಆ ಅರಿವಿನಂತೆ ಇರುವುದೇ ಪ್ರತಿಬೋಧ ಎಂದು ಕೆಲವು ಜನರು ಒಪ್ಪಿಕೊಳ್ಳುತ್ತಾರೆ, ತಿಳಿದುಕೊಂಡಿದ್ದಾರೆ. ಇನ್ನು ಕೆಲವು ಜನ ಸಕೃತ್ ವಿಜ್ಞಾನಂ ಪ್ರತಿಬೋಧ ಇತ್ಯಪರೆ, ಒಮ್ಮೆಲೆ ಉಂಟಾಗುವಂತಹ ವಿಜ್ಞಾನವನ್ನು, ವಿಶೇಷವಾದ ಜ್ಞಾನವನ್ನು ಪ್ರತಿಬೋಧ ಎಂದು ಒಪ್ಪಿಕೊಳ್ಳುತ್ತಾರೆ. ಅಪರೆ ಇನ್ನು ಕೆಲವು ಜನರು. ಅದಕ್ಕೆ ಇಲ್ಲಿ ಸಿದ್ಧಾಂತ ಏನಂತಾನ ಅಂತ ಕೇಳಿದ್ರೆ ನಿರ್ನಿಮಿತ್ತ ಸನಿಮಿತ್ತ ಸಕೃದ್ವಾ ಅಸಕೃದ್ವಾ ಪ್ರತಿಬೋಧ ಏವ ಹಿ ಸಹ. ಅದು ನಿರ್ನಿಮಿತ್ತವಾದರೂ ಉಂಟಾಗಿರಲಿ, ಅಂದರೆ ಯಾವ ನಿಮಿತ್ತ ಇಲ್ಲದೇ ಆದರೂ ಉಂಟಾಗಿರಲಿ, ಯಾವ ಕಾರಣವಿಲ್ಲದೇ ಆದರೂ ಉಂಟಾಗಿರಲಿ, ಅಥವಾ ಒಂದೇ ಕ್ಷಣದಲ್ಲಿ ಉಂಟಾಗಲಿ ಅಥವಾ ಮತ್ತೆ ಮತ್ತೆ ಉಂಟಾಗಲಿ. ಅಸಕೃತ ಅಂದರೆ ಮತ್ತೆ ಮತ್ತೆ ಉಂಟಾಗಲಿ, ಒಮ್ಮೆಯೇ ಉಂಟಾಗಲಿ ಅಥವಾ ಮತ್ತೆ ಮತ್ತೆ ಉಂಟಾಗಲಿ, ಅದರ ಸ್ವರೂಪವು ಪ್ರತಿಬೋಧವೇ ಅಲ್ಲವೇ? ಪ್ರತಿಬೋಧಕ್ಕಿಂತ ಏನರ ಭಿನ್ನ ಐತೇನದು? ಅದು ಕೇವಲ ಅದು ಸ್ವರೂಪವೇ ಅಲ್ಲವೇ ಅಂತ ಸಿದ್ಧಾಂತಿಯು ಅಲ್ಲಿ ಒಂದು ಉತ್ತರ ಕೊಟ್ಟಂಗೆ ಮಾಡಿ ಮುಂದಿನ ಭಾಷ್ಯ ಭಾಗವನ್ನು ನೋಡೋಣ. ಅರ್ಥಾತ್ ಇಲ್ಲಿ ಪ್ರತಿಬೋಧ ಅನ್ನುವುದು ಕೇವಲ ಅರಿವು ಅಂತ ಸಿದ್ಧ ಆಯಿತು ಇಷ್ಟರಿಂದ. ಇನ್ನು ಆ ಬ್ರಹ್ಮವನ್ನು ನಾವು ಸರಿಯಾಗಿ ತಿಳಿದುಕೊಳ್ಳುವುದು ಹೇಗೆ ಅಂತ ಹಿಂದೆಯೂ ಹೇಳಿ ಆಗಿದೆ ಮತ್ತು ಸ್ಪಷ್ಟಪಡಿಸ್ತಾ ಇದ್ದಾರೆ. ಅಮೃತತ್ವಂ ಅಮರಣ ಭಾವಂ ಸ್ವಾತ್ಮನ್ಯವಸ್ಥಾನಂ ಮೋಕ್ಷಂ ಹಿ ಯಸ್ಮಾತ್ ವಿಂದತೆ ಲಭತೆ ಯಥೋಕ್ತಾತ್ ಪ್ರತಿಬೋಧಾತ್ ಪ್ರತಿಬೋಧ ವಿದಿತಾತ್ಮಕಾತ್. ಏನಂತಾರೆ ನೋಡ್ರಿ, ಅಮೃತತ್ವಂ. ಅಮೃತತ್ವ ಅಂದರೆ ಏನು? ಅಮರಣ ಭಾವಂ. ಅಮರಣ ಭಾವ ಅಂದ್ರೆ ಮರಣವಿಲ್ಲದಿರುವಿಕೆ, ವಿನಾಶವಾಗದಿರುವಿಕೆ. ಅಷ್ಟೇ ಅಲ್ಲ, ಸ್ವಾತ್ಮನೇ ಅವಸ್ಥಾನಂ, ತನ್ನಲ್ಲಿಯೇ ತಾನು ಇರುವಿಕೆ. ಇದನ್ನು ಮೋಕ್ಷ ಅಂತೂ ಕೂಡ ಕರೀತಾರೆ. ಮೋಕ್ಷವು ಅಂತ ಇದನ್ನು ಕೂಡ ಕರೀತಾರೆ. ಹಿ ಯಸ್ಮಾತ್ ವಿಂದತೆ ಲಭತೆ, ಯಾವುದರಿಂದ ಪಡೆದುಕೊಳ್ಳುತ್ತಾನೆ ಅಂತ ಕೇಳಿದರೆ ಯಥೋಕ್ತಾತ್ ಪ್ರತಿಬೋಧಾತ್, ಹಿಂದೆ ಹೇಳಿಕೊಂಡು ಬಂದಿರುವ ಪ್ರತಿಬೋಧ ಅಂದರೆ ಎಲ್ಲ ಬೋಧಗಳಿಗೆ, ಪ್ರತಿಬೋಧ ವಿದಿತ ಆತ್ಮಕಾತ್, ಎಲ್ಲ ಬೋಧಗಳಿಗೆ ಯಾವನು ಅಂತರಾತ್ಮನಾಗಿ ಇದ್ದುಕೊಂಡು ಎಲ್ಲವನ್ನೂ ತಿಳಿಯುವವನಾಗಿದ್ದಾನೆಯೋ ಅವನೇ ಆತ್ಮ ಅನ್ನುವುದನ್ನು ತಿಳಿದುಕೊಳ್ಳುವುದಕ್ಕೆ ಹಿಂದೆ ಸಾಧ್ಯ ಇದೆ ಅಂತ ಹೇಳಿಕೊಂಡು ಬಂದದ್ದಾಗಿದೆ. ಅರ್ಥಾತ್ ಎಲ್ಲ ಅರಿವುಗಳಿಗೆ ಆತ್ಮಸ್ವರೂಪವಾದದ್ದೇ ಬ್ರಹ್ಮ ಅಥವಾ ಆತ್ಮ. ಇದನ್ನು ಹೇಳಿಕೊಂಡು ಬಂದಾಗಿದೆ. ವಿದಿತಾತ್ಮಕ ತಸ್ಮಾತ್ ಪ್ರತಿಬೋಧ ವಿದಿತಮೇವ ಮತಂ ಇತ್ಯಭಿಪ್ರಾಯ. ಪ್ರತಿಬೋಧ ವಿದಿತಮೇವ, ಪ್ರತಿಬೋಧವನ್ನು ತಿಳಿಯುವವನೇ ಆತ್ಮ ಎಂಬುವುದು ಅಭಿಪ್ರಾಯ. ಮತಂ ಇತ್ಯಭಿಪ್ರಾಯ. ಪ್ರತಿಬೋಧವನ್ನು ತಿಳಿಯುವುದು ಹೇಗೆ ಎಂದು ಕೇಳಿದರೆ ಆ ಪ್ರತಿಬೋಧದಲ್ಲಿ ಆತ್ಮಸ್ವರೂಪನಾಗಿ ಇದ್ದುಕೊಂಡೇ ಪ್ರತಿಬೋಧವನ್ನು ತಿಳಿಯುವವನು ಆಗಿದ್ದಾನೆ ಅಂತ ಇದರ ಅಭಿಪ್ರಾಯ.
ಬೋಧಸ್ಯ ಹಿ ಸ್ಪಷ್ಟಪಡಿಸ್ತಾರೆ. ಬೋಧಸ್ಯ ಹಿ ಪ್ರತ್ಯಗಾತ್ಮ ವಿಷಯತ್ವಂ ಚ ಮತಂ ಅಮೃತತ್ವೇ ಹೇತು. ಬೋಧಸ್ಯ ಹಿ ಪ್ರತ್ಯಗಾತ್ಮ ವಿಷಯತ್ವಂ, ಬೋಧವು ಪ್ರತ್ಯಗಾತ್ಮ ಚೇತನಕ್ಕೆ, ಅಂದರೆ ಬೋಧಕ್ಕೆ ಯಾವನು ಪ್ರತ್ಯಗಾತ್ಮನಾಗಿದ್ದಾನೆಯೋ ಅಂತಹ ಚೇತನ ಸ್ವರೂಪವಾಗಿರೋ ಆತ್ಮನಿಗೆ ವಿಷಯವೂ ಆಗಿದೆ. ಬೋಧವು ವಿಷಯತ್ವಂ, ಅದುವೇ ಅಮೃತತ್ವಕ್ಕೆ ಕಾರಣ ಅನ್ನುವುದು ಅಭಿಪ್ರಾಯ. ಮತಂ, ಅದುವೇ ಅಂದರೆ ಪ್ರತ್ಯೇಗಾತ್ಮ ಸ್ವರೂಪದಿಂದ ಇದ್ದುಕೊಂಡು ಅರಿಯುವತನ ಏನಿದೆಯಲ್ಲ ಅದುವೇ ಅಮೃತತ್ವಕ್ಕೆ ಕಾರಣ ಅನ್ನುವುದು ಇಲ್ಲಿ ಅಭಿಪ್ರಾಯ. ನಹಿ ಆತ್ಮನಃ ಅನಾತ್ಮತ್ವಂ ಅಮೃತತ್ವಂ ಭವತಿ. ಆತ್ಮನಃ ಅನಾತ್ಮತ್ವಂ, ಆತ್ಮನು ಒಂದು ವೇಳೆ ಅನಾತ್ಮ ಸ್ವರೂಪನೂ ಆದರೆ, ಅಂದರೆ ಜಡ ಸ್ವರೂಪನೂ ಆದರೆ, ಅಥವಾ ಇನ್ನುಳಿದ ಯಾವುದೇ ಕರಣಾದಿಗಳಿಗೆ ವಿಷಯನೂ ಆದರೆ, ವಿಷಯ ಆದರೂ ಕೂಡ ಜಡ ಅಂತೆ ಅರ್ಥ. ಅಂದ್ರೆ ಯಾವುದೇ ಕರಣಾದಿಗಳಿಗಾಗಲಿ ಶಬ್ದಾದಿಗಳಿಗಾಗಲಿ ಪ್ರಮಾಣಾದಿಗಳಿಗೆ ಆಗಲಿ ಅವನು ವಿಷಯನೂ ಅಲ್ಲ ಅಂತ ಇದರಿಂದ ಸಿದ್ಧ ಆಯಿತು. ಅವನು ವಿಷಯ ಆಗ್ತಾನೋ ಅಂದ್ರೆ ಅನಾತ್ಮ ಆಗ್ಬೇಕಾಗತ್ತೆ. ಅವ ಅನಾತ್ಮ ಅಂದ್ರೆ ಏನಾಗ್ತದೆ ಅಂತ ಹೇಳ್ತಾರೆ. ನಹಿ ಆತ್ಮನಃ ಅನಾತ್ಮತ್ವಂ ಅನಾತ್ಮತ್ವಂ ಯಾವಾಗ ನಾವು ಒಪ್ಪಿಕೊಳ್ತೇವಲ್ಲ ಅಮೃತತ್ವಂ ನ ಭವತಿ, ಆಗ ಅಮೃತತ್ವದ ಪ್ರಾಪ್ತಿ ಆಗುವುದಿಲ್ಲ. ಆತ್ಮನು ಅನಾತ್ಮ ಸ್ವರೂಪ ಅಲ್ಲ, ಪರಮಾರ್ಥ ಸ್ವರೂಪ. ಅವ ಆತ್ಮಸ್ವರೂಪನೇ. ಆತ್ಮಸ್ವರೂಪನೇ ಅಂದಾಗ ಮಾತ್ರ ಅಮೃತತ್ವದ ಪ್ರಾಪ್ತಿ ಅನ್ನುವ ಮಾತು ಹೊಂದಿತ್ತಲ್ಲದೆ ಅವನು ಅನಾತ್ಮ ಅಂದರೆ ಅಮೃತತ್ವದ ಪ್ರಾಪ್ತಿ ಆಗುವುದಿಲ್ಲ. ಆತ್ಮತ್ವಾದ ಆತ್ಮನಃ ಅಮೃತತ್ವಂ ನಿರ್ನಿಮಿತ್ತಮೇವ. ಇಲ್ಲಿ ಅಮೃತತ್ವ ಅಂತ ಏನು ಹೇಳಿದ್ರಲ್ಲ, ಅಮೃತತ್ವವು ಆತ್ಮನಃ ಆತ್ಮತ್ವಾತ್, ಆತ್ಮನ ಸ್ವರೂಪವೇ ಆಗಿರುವುದರಿಂದ, ಆತ್ಮನಃ ಆತ್ಮತ್ವಾತ್ ಅಂದರೆ ಆತ್ಮನ ಸ್ವರೂಪವೇ ಆಗಿರುವುದರಿಂದ ಅದು ಯಾವುದರಿಂದ ಆದರೂ ಉಂಟಾಯಿತು ಅನ್ನುವುದು ಅಲ್ಲ. ನಿರ್ನಿಮಿತ್ತಮೇವ, ಅದಕ್ಕೆ ಯಾವ ನಿಮಿತ್ತವೂ ಇಲ್ಲ. ಮೊದಲು ಅಮೃತತ್ವ ಪ್ರಾಪ್ತ ಆದಂಗೆ ಆಗಿರಲಿಲ್ಲ, ಈಗ ಪ್ರಾಪ್ತ ಆದಂಗೆ ಆಯಿತು ಅಷ್ಟೇ. ಅದು ಪ್ರಾಪ್ತ ಆಗಿಲ್ಲ, ಪ್ರಾಪ್ತ ಆದಂಗೆ ಆಯಿತು. ನಿತ್ಯ ಪ್ರಾಪ್ತಸ್ಯ ಪ್ರಾಪ್ತಿ. ನಮ್ಮ ಅದ್ವೈತ ಸಿದ್ಧಾಂತದಲ್ಲಿ ಆತ್ಮತತ್ವ ನಿತ್ಯ ಪ್ರಾಪ್ತ, ಪ್ರಾಪ್ತಸ್ಯ ಪ್ರಾಪ್ತಿ ಅಂತ ಒಪ್ಪಬೇಕಲ್ಲದೆ ಅಪ್ರಾಪ್ತಸ್ಯ ಪ್ರಾಪ್ತಿ ಅಂತ ಒಪ್ಪಕ್ಕೆ ಬರೋದಿಲ್ಲ. ಅದಕ್ಕಾಗಿ ಅಂದರೂ ನಿರ್ನಿಮಿತ್ತಮೇವ, ಯಾವ ನಿಮಿತ್ತವೂ ಇಲ್ಲದೆ. ಆವಿರ್ಭಾವ ಅಂತ ಒಂದು ಮಾತನ್ನು ಹಾಕ್ತಾರೆ. ಆವಿರ್ಭಾವ ಅಂತ ಬೇರೆ ಉಪನಿಷತ್ತಿನಲ್ಲಿ ಇರುವುದನ್ನು ಜೋಡಿಸ್ಲಿಕ್ಕೆ ಬರ್ತದೆ. ಏವಂ, ಹೀಗೆ. ಏವಂ ಅಂದರೆ ಹೀಗೆ ಅಂತ ಇದೆ. ಹೀಗಿರುವುದರಿಂದ ನಾ ಹೇಳ್ತಾ ಇದ್ದೇನೆ, ಹೀಗಿರುವುದರಿಂದ ಮರ್ತ್ಯತ್ವಂ ಆತ್ಮನಃ ಯತ್ ಅವಿದ್ಯೆಯ ಅನಾತ್ಮತ್ವ ಪ್ರತಿಪತ್ತಿ. ಆತ್ಮನಃ ಮರ್ತ್ಯತ್ವ, ಆತ್ಮನಿಗೆ ಮರಣವಾಗುವಿಕೆ ಹುಟ್ಟುವಿಕೆ ಇದೆಯಲ್ಲ, ಯತ್ ಯಾವುದು ಇದೆಯೋ ಅದು ಅವಿದ್ಯೆಯ ಅನಾತ್ಮತ್ವ ಪ್ರತಿಪತ್ತಿ. ಅವಿದ್ಯೆಯಿಂದ ಇವನು ಏನಂತ ತಿಳ್ಕೊಂಡಿದ್ದಾನ, ಜಡವಾದ ಶರೀರಾದಿಗಳು ನಾನು ಎಂದು ತಿಳಿದುಕೊಂಡಿದ್ದಾನೆ. ಅರ್ಥಾತ್ ಆತ್ಮನಿಗಿಂತಲೂ ಭಿನ್ನವಾದ ಶರೀರಾದಿಗಳನ್ನು ನಾನು ಎಂದು ತಿಳಿದುಕೊಂಡಿರುವುದರಿಂದ ಇವನಿಗೆ ಅನಾತ್ಮತ್ವದ ಪ್ರಾಪ್ತಿಯಾಯಿತಲ್ಲಿ. ಯಾವಾಗ ಇವು ಅನಾತ್ಮ ಅಂತ ತಿಳ್ಕೊಂಡ ಆವಾಗ ಜನನ ಮರಣಗಳ ಪ್ರತಿಪತ್ತಿ, ನಾನು ಹುಟ್ಟುವವನು ನಾನು ಸಾಯುವವನು ಎಂಬುವ ತಿಳಿವಳಿಕೆ ಇವನಿಗೆ ಬರುತ್ತದೆ. ಇದು ಆತ್ಮನಲ್ಲಿ ಯಥಾರ್ಥವಾಗಿ ಇಲ್ಲ. ಹುಟ್ಟುವುದೂ ಇಲ್ಲ, ಸಾಯುವುದೂ ಇಲ್ಲ. ಹುಟ್ಟುವುದು ಸಾಯುವುದು ಶರೀರಕ್ಕೆ ಇದೆಯಲ್ಲದೆ ಆತ್ಮನಿಗೆ ಇಲ್ಲ. ಪರಂತು ಇವಾಗ ಏನಾಯಿತು ಅಂದ್ರೆ ಅವಿದ್ಯೆಯಿಂದ, ತನ್ನನ್ನು ತಾನು ಮರೆತಿರುವುದರಿಂದ, ತನ್ನ ಸ್ವರೂಪದ ಅರಿವು ಇಲ್ಲದೇ ಇದ್ದದರಿಂದ ಈ ಶರೀರದಲ್ಲಿ ನಾನು ಎಂಬುವ ಭಾವನೆ ಉಂಟಾಯಿತು. ಈ ಭಾವನೆ ಉಂಟಾದಾಗ ಇದು ಹುಟ್ಟಿದಾಗ ನಾನು ಹುಟ್ಟಿದೆ, ಇದು ಸತ್ತಾಗ ನಾನು ಸತ್ತೆ ಎನ್ನುವ ತಿಳಿವಳಿಕೆ ಇವನಿಗೆ ಬಂದಿದೆ ಅಲ್ಲದೆ ನಿಜವಾಗಿಯೂ ಆತ್ಮ ಹುಟ್ಟುವವನು ಅಲ್ಲ, ಸಾಯುವವನು ಅಲ್ಲ ಅಂತ ಇಲ್ಲೇ ಅಭಿಪ್ರಾಯ. ಇದು ಅನಾತ್ಮದ್ದು, ಅಂದರೆ ಅವಿದ್ಯೆಯ ಬಲದಿಂದ ಆದದ್ದು. ಹೀಗೆ ಆತ್ಮನಿಗೆ ಮರ್ತ್ಯತ್ವ ಉಂಟಾಗೋದು ಕಾರಣ ಏನಂದ್ರೆ ಅವಿದ್ಯೆಯೇ ಕಾರಣ ಅನ್ನುವುದನ್ನು ಬರೆದರು. ಆತ್ಮ ಹುಟ್ಟಿಲ್ಲ ಸತ್ತಿಲ್ಲ ತಿಳಿಸಾಕಷ್ಟೇ ಮರ್ತ್ಯತ್ವ ಅಂದ್ರೆ. ಕಥಂ ಪುನಃ ಯಥೋಕ್ತಯ ಆತ್ಮವಿದ್ಯೆಯ ಅಮೃತತ್ವಂ ವಿಂದತೆ ಇತ್ಯತ ಆಹ ಆತ್ಮನ ಶ್ವೇಣರೂಪೇಣ ವಿಂದತೆ ಲಭತೆ ವೀರ್ಯಂ ಬಲಂ ಸಾಮರ್ಥ್ಯಂ ಬರೀತಾರೆ. ಪುನಃ ಮತ್ತೆ ಯಥೋಕ್ತಯ ಆತ್ಮವಿದ್ಯೆಯ, ಹಿಂದೆ ಹೇಳಿಕೊಂಡು ಬಂದಿರುವ ಆತ್ಮವಿದ್ಯೆಯಿಂದ ಕಥಂ ಅಮೃತತ್ವಂ ವಿಂದತೆ, ಹೇಗೆ ಅಮೃತತ್ವವನ್ನು ಪಡೆದುಕೊಳ್ಳುತ್ತಾನೆ ಇತ್ಯತಃ ಆಹ. ಇದಕ್ಕೆ ಉತ್ತರವನ್ನು ಹೇಳ್ತಾರೆ. ಆತ್ಮನ ಶ್ವೇಣರೂಪೇಣ, ತನ್ನ ರೂಪದಿಂದಲೇ, ವಿಂದತೆ ಲಭತೆ ವೀರ್ಯಂ,
ವೀರ್ಯವನ್ನು ಪಡೆದುಕೊಳ್ಳುತ್ತಾನೆ. ವಿಂದತೆ ಬಲಂ ಸಾಮರ್ಥ್ಯಂ. ಇಲ್ಲಿ ವೀರ್ಯ ಅಂದ್ರೇನು? ಬಲ ಮತ್ತು ಸಾಮರ್ಥ್ಯ ಎಲ್ಲ ಪರ್ಯಾಯ ಶಬ್ದ. ಬಲ ಬಲ ಅನ್ನೋದು ಹಿಂದೆಲ್ಲ ಹೇಳ್ಕೊಂಡು ಬಂದಿದ್ದೇವೆ. ಅರ್ಥಾತ್ ಎಲ್ಲವನ್ನು ತನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳುವವನು ಅಂದ್ರೆ ಇಂದ್ರಿಯಾದಿಗಳನ್ನು ಮನಬುದ್ಧಿಯಾದಿಗಳನ್ನು ತನ್ನ ಹಿಡಿತದಲ್ಲಿ ಇಟ್ಟುಕೊಂಡವನು ಬಲವಂತ. ಇಲ್ಲಿ ಆತ್ಮನಿಂದಲೇ ಆ ಬಲ ಉಂಟಾಗಿದೆ, ಮತ್ತೊಂದರಿಂದ ಅಲ್ಲ. ಧನ ಸಹಾಯ ಮಂತ್ರ ಔಷಧ ತಪೋ ಯೋಗ ಕೃತಂ ವೀರ್ಯಂ ಮೃತ್ಯುಂ ನ ಶಕ್ನೋತ್ಯಭಿಭವಿತುಂ. ಇನ್ನು ಧನದ ಬಲದಿಂದಲೂ ಕೂಡ ಬಲ ಇರ್ತದೆ. ಧನ ಬಲ ಅಂತಾರೆ, ಹಣದ ಬಲ. ಅವ ಅತಿ ದುರ್ಬಲ ಇರ್ತಾನೆ ಮನುಷ್ಯ, ಅವನಲ್ಲಿ ಹಣ ವಿಪುಲವಾಗಿತ್ತಂದ್ರೆ ಅವನಿಗೆ ಧನಬಲ ಉಳ್ಳವನು ಒಂದು ಕರೀತಾರೆ ಧನಬಲ. ಹಾಗೆ ಸಹಾಯ ಬಲ, ಜನಬಲ. ಸಹಾಯ ಬಲ ಅಂದರೆ ಜನಬಲ. ಆಮೇಲೆ ಮಂತ್ರ, ಎಷ್ಟೋ ಜನರು ಮಂತ್ರಾದಿಗಳಿಂದ ಬಲವನ್ನು ಪಡೆದುಕೊಂಡವರಾಗಿರ್ತಾರೆ. ಇನ್ನು ಎಷ್ಟೋ ಜನ ಔಷಧಿಗಳನ್ನು ತೆಗೆದುಕೊಂಡು ಔಷಧದಿಂದ ಉಂಟಾಗಿರುವ ಬಲ. ಹಾಗೆಯೇ ಯೋಗಕೃತಂ, ಯೋಗವನ್ನು ಅಭ್ಯಾಸ ಮಾಡಿದ್ದರಿಂದ ಉಂಟಾಗುವಂತಹ ಬಲ. ಈ ಬಲ ಯಾವುದಿದೆಯಲ್ಲ, ಈ ವೀರ್ಯಂ ಮೃತ್ಯುಂ ನ ಶಕ್ನೋತಿ ಅಭಿಭವಿತುಂ. ಮೃತ್ಯುಂ ಅಭಿಭವಿತುಂ ನ ಶಕ್ನೋತಿ. ಮೃತ್ಯುವನ್ನು ಹೊಡೆದು ಹಾಕುವುದಕ್ಕೆ ಇದು ಸಾಮರ್ಥ್ಯವುಳ್ಳದ್ದು ಆಗುವುದಿಲ್ಲ. ಅರ್ಥಾತ್ ಈ ಬಲ ಸಮರ್ಥ ಅಲ್ಲ ಯಾವುದಕ್ಕೆ? ಮೃತ್ಯುವನ್ನು ಹೊಡೆದು ಹಾಕುವುದಕ್ಕೆ. ಅದಕ್ಕೆ ಅಂತಾರ ಯಾಕೆ ಸಮರ್ಥ ಅಲ್ಲ ಅಂದ್ರೆ ಅನಿತ್ಯ ವಸ್ತು ಕೃತತ್ವಾತ್. ಅದು ಅನಿತ್ಯ ವಸ್ತುಗಳಿಂದ ಉಂಟಾದಂತಹ ಬಲ. ನಿತ್ಯವಾದ ವಸ್ತುವಿನಿಂದ ಉಂಟಾದಂತಹ ಬಲ ಅಲ್ಲ, ಅನಿತ್ಯವಾದ ವಸ್ತುವಿನಿಂದ ಉಂಟಾದಂತಹ ಬಲ. ಅನಿತ್ಯವಾದ ಮೃತ್ಯು ಮೊದಲಾದವುಗಳನ್ನು ಹೊಡೆದು ಹಾಕುವ ಸಾಮರ್ಥ್ಯವುಳ್ಳದ್ದು ಆಗುವುದಿಲ್ಲ. ಆತ್ಮವಿದ್ಯಾಕೃತಂ ತು ವೀರ್ಯಂ ಆತ್ಮನಾ ಏವ ವಿಂದತೆ ನಾಣ್ಯೇನ. ಆತ್ಮವಿದ್ಯೆಯಿಂದ ಉಂಟಾಗಿರುವಂತಹ ಯಾವ ವೀರ್ಯವು ಇದೆಯೋ, ಬಲವೂ ಇದೆಯೋ, ಆತ್ಮನಾ ಏವ ವಿಂದತೆ ನಾಣ್ಯೇನ. ಆತ್ಮನೇ ತನ್ನಿಂದಲೇ ತಾನು ಪಡೆದುಕೊಳ್ಳುತ್ತಾನೆ, ಅಲ್ಲದೆ ಇನ್ನೊಂದರಿಂದ ಅಲ್ಲ. ಆತ್ಮನ ವಿಂದತೆ ನ ಅನ್ಯೇನ ಇತ್ಯತಃ. ಹೀಗೆ ಇರುವುದರಿಂದ ಅನನ್ಯ ಸಾಧನತ್ವಾದ, ಅದು ವೀರ್ಯ ಇದೆಯಲ್ಲ, ಆತ್ಮಸ್ವರೂಪವೇ ಆಗಿರುವುದರಿಂದ ಅನನ್ಯ ಸಾಧನತ್ವಾದ, ಬೇರೆಯ ಸಾಧನದಿಂದ ಉಂಟಾದದ್ದಲ್ಲ, ತನ್ನಿಂದ ತಾನೇ ಅದು ಉಂಟಾದದ್ದು. ಆತ್ಮವಿದ್ಯಾ ವೀರ್ಯಸ್ಯ ತದೇವ ವೀರ್ಯಂ ಇತ್ಯತಃ ಅನನ್ಯ ಸಾಧನತ್ವಾತ್ ಆತ್ಮವಿದ್ಯಾ ವೀರ್ಯಸ್ಯ ತದೇವ ವೀರ್ಯಂ ಮೃತ್ಯುಂ ಶಕ್ನೋತಿ ಅಭಿಭವಿತುಂ. ಆತ್ಮವಿದ್ಯಾ ವೀರ್ಯಸ್ಯ, ಆತ್ಮವಿದ್ಯಾರೂಪವಾಗಿರುವ ಯಾವ ವೀರ್ಯವಿದೆಯೋ, ಬಲವೂ ಇದೆಯೋ, ತದೇವ ವೀರ್ಯಂ ಅದೇ ಬಲವು ಮೃತ್ಯುವನ್ನು ಅಭಿಭವಿತುಂ ಶಕ್ನೋತಿ. ಮೃತ್ಯುವು ಇಲ್ಲ ಎಂದು ನಿಶ್ಚಯ ಮಾಡುವುದಕ್ಕೆ ಸಮರ್ಥವಾಗುತ್ತದೆ. ಮರಣವೂ ಇಲ್ಲ ಎಂದು ನಿಶ್ಚಯ ಮಾಡುವುದಕ್ಕೆ ಸಮರ್ಥವಾಗುತ್ತದೆ. ಯಾಕಂದ್ರೆ ಆತ್ಮನಿಗೆ ಮರಣವೇ ಇಲ್ಲ. ಇನ್ನು ಮರಣ ಇದ್ದದ್ದು ಶರೀರ ಆಗಿರ್ಬೋದು, ಇವನಿಗೆ ಸಂಬಂಧ ಇಲ್ಲ, ಶರೀರನೂ ಇಲ್ಲ. ವಿಚಾರ ಮಾಡಿದರೆ ತತ್ವ ಸಾಕ್ಷಾತ್ಕಾರವಾದಾಗ ಜಗತ್ತೇ ಇಲ್ಲ ಅಂದಾಗ ಶರೀರ ಎಲ್ಲಿರ್ತದೆ? ಅಲ್ಲಿ ಯಾವುದೂ ಇಲ್ಲವೇ ಇಲ್ಲ ಅಂತ ನಿಶ್ಚಯವಾಗುವುದೇ ಇಲ್ಲಿ ಅದ್ವೈತ ಸಿದ್ಧಾಂತದ ಮುಖ್ಯವಾದ ಅಭಿಪ್ರಾಯ. ಇತ್ಯತಃ ಶಕ್ನೋತಿ ಅಭಿಭವಿತುಂ ಯತಃ ಏವಂ ಆತ್ಮವಿದ್ಯಾಕೃತಂ ವೀರ್ಯಂ ಆತ್ಮನಾ ಏವ ವಿಂದತೆ. ಅತಃ ವಿದ್ಯೆಯ ಆತ್ಮವಿಷಯ ವಿಂದತೆ ಅಮೃತತ್ವಂ. ಏನಂತ ನೋಡ್ರಿ. ಯತಃ ಯಾವ ಕಾರಣದಿಂದ, ಏವಂ ಹೀಗೆ ಇದೆಯೋ, ಹೀಗಿದೆ ಅಂದರೆ ಮೇಲೆ ಹೇಳಿದ ರೀತಿಯಿಂದ ಇದೆಯೋ, ಆತ್ಮವಿದ್ಯಾಕೃತಂ ವೀರ್ಯಂ ಆತ್ಮವಿದ್ಯೆಯಿಂದ ಉಂಟಾಗಿರುವಂತಹ ವೀರ್ಯವು ಆತ್ಮನಾ ಏವ ವಿಂದತೆ ಆತ್ಮನಿಂದಲೇ ಪಡೆದುಕೊಳ್ಳುವುದಕ್ಕೆ ಸಾಧ್ಯವಲ್ಲದೆ ಮತ್ತೊಂದರಿಂದ ಅಲ್ಲ. ಅತಃ ಆದ್ದರಿಂದ ವಿದ್ಯೆಯ ಅಂದ್ರೆ ಆತ್ಮ ವಿಷಯ ವಿದ್ಯೆಯ ಆತ್ಮಕ್ಕೆ ವಿಷಯವಾಗಿರುವ ವಿದ್ಯೆಯಿಂದ ವಿಂದತೆ. ಇಲ್ಲಿ ಆತ್ಮಕ್ಕೆ ವಿಷಯವಾಗಿರುವ ವಿದ್ಯೆಯಿಂದ ಅಂತ ಕರಿತಾ ಇದ್ದೇವೆ ತಿಳಿಸುವ ದೃಷ್ಟಿಯಿಂದ. ಇಲ್ಲಿ ಆತ್ಮವಿದ್ಯೆಯೂ ಬೇರೆಯಲ್ಲ, ಆತ್ಮನೂ ಬೇರೆ ಅಲ್ಲ. ಪರಂತು ತಿಳಿಸುವ ದೃಷ್ಟಿಯಿಂದ ಆತ್ಮ ವಿಷಯ ವಿದ್ಯೆಯ ಆತ್ಮನಿಗೆ ವಿಷಯವಾಗಿರುವ ವಿದ್ಯೆಯಿಂದ ವಿಂದತೆ ಅಂದರೆ ಪಡೆದುಕೊಳ್ಳುತ್ತಾನೆ. ಅಮೃತತ್ವವನ್ನು ಪಡೆದುಕೊಳ್ಳುತ್ತಾನೆ. ಅಮೃತತ್ವಂ ಅಂದ್ರೇನು? ಅಮೃತತ್ವವನ್ನು ಪಡೆದುಕೊಳ್ಳುತ್ತಾನೆ ಅನ್ನುವುದು ಕೂಡ ತಿಳಿಸುವುದಕ್ಕಾಗಿ. ಬ್ರಹ್ಮವಿದ್ ಬ್ರಹ್ಮೈವ ಭವತಿ, ಬ್ರಹ್ಮವನ್ನು ತಿಳಿದವನು ಬ್ರಹ್ಮವೇ ಆಗುತ್ತಾನೆ ಎಂದು ಹೇಳಿದಂತೆ ಅವನು ಮೊದಲು ಬ್ರಹ್ಮಲ್ಲೇನು? ಬ್ರಹ್ಮನ. ಪರಂತು ತಿಳಿಸುವ ದೃಷ್ಟಿಯಿಂದ ಪಡೆದುಕೊಳ್ಳುತ್ತಾನೆ, ಬ್ರಹ್ಮವನ್ನು ತಿಳಿದವನು ಬ್ರಹ್ಮವೇ ಆಗುತ್ತಾನೆ ಅನ್ನುವ ಮಾತುಗಳು ಬರುತ್ತವೆ ಅಲ್ಲದೆ ಅವು
ಯಥಾರ್ಥವಾಗಿ ಪಡೆಯುವುದೊಂದು ಬೇರೆ, ಪಡೆದುಕೊಳ್ಳುವುದೊಂದು ಬೇರೆ ಅಂತಲ್ಲ. ಪಡೆಯುವುದು ಅದೇ, ಪಡೆದುಕೊಳ್ಳುವುದು ಅದೇ. ಪರಂತು ತಿಳಿಸುವ ದೃಷ್ಟಿಯಿಂದ ಈ ಮಾತುಗಳನ್ನು ಬಳಸಬೇಕಾಗ್ತದೆ. ಇಲ್ಲದೆ ಹೋದರೆ ಅಶಬ್ದಂ, ಆತ್ಮವಿಷಯಕವಾಗಿ ನಮಗೇನೂ ಮಾತನಾಡಲಿಕ್ಕೆ ಬರೋದಿಲ್ಲ. ಇದೆಲ್ಲ ಸೋಪಾಧಿಕವಾದಾಗ ಅನ್ನೋದನ್ನು ನೆನಪಿಟ್ಕೊಳ್ಬೇಕು. ವಿಂದತೆ ಅಮೃತತ್ವಂ, ಅಮೃತಂ ಪಡೆದುಕೊಳ್ಳುತ್ತಾನೆ. ಅಮೃತತ್ವಂ ಅಂದರೆ ಅಮೃತವನ್ನು ಪಡೆದುಕೊಳ್ಳುತ್ತಾನೆ, ಮರಣವಿಲ್ಲದಿರುವಿಕೆಯನ್ನು ಪಡೆದುಕೊಳ್ಳುತ್ತಾನೆ ತಿಳಿಸುವ ದೃಷ್ಟಿಯಿಂದ ಅಂತ ಹೇಳಾಗಿದೆ. ಯಾಕಂದರೆ ಅವಿದ್ಯೆಯಿಂದ ನಾನು ಹುಟ್ಟವ ನಾನು ಸಾಯವ ಅಂತಾಗಿತ್ತು, ಅದು ಹೋಗುತ್ತದೆ, ಅದು ಇಲ್ಲದ್ದಾಗುತ್ತದೆ. ಇಷ್ಟ ಅಲ್ಲದೆ ಇನ್ನೊಂದು ಮಾತು ಬರೀತಾರೆ ಇಲ್ಲಿ. ಆತ್ಮವೀರ್ಯ ಅಂತ ಕರೆದ್ರು, ಆತ್ಮಬಲ ಅಂತ ಕರೆದ್ರು, ಆತ್ಮನಿಂದಲೇ ಪಡೆದುಕೊಳ್ಳುವಂಥದ್ದು ಅಂತ ಕರೆದ್ರ ಮೇಲೆ ಅದಕ್ಕೆ ಒಂದು ಶ್ರುತಿ ಪ್ರಮಾಣವನ್ನು ಕೊಡ್ತಾರೆ. ನಾಯಮಾತ್ಮ ಬಲಹೀನೇನ ಲಭ್ಯ, ಅಯಮಾತ್ಮ ಈ ಆತ್ಮನು ಅತ್ಯಂತ ಸಮೀಪವಾಗಿರುವ ಆತ್ಮ, ಬಲಹೀನೇನ ನ ಲಭ್ಯ, ಯಾವನು ಆತ್ಮವಿದ್ಯೆಯಿಂದ ಉಂಟಾಗಿರುವ ಬಲವುಳ್ಳವನು ಆಗಿದ್ದಾನೆ ಅವನಿಂದ ಮಾತ್ರ ಸಾಧ್ಯ. ಈ ಬಲ ಯಾವನಲ್ಲಿ ಇಲ್ಲವೋ ಅವನು ಬಲಹೀನ, ಅವನಿಂದ ಅಮೃತತ್ವವನ್ನು ಪಡೆದುಕೊಳ್ಳುವುದಕ್ಕೆ ಆಗುವುದಿಲ್ಲ ಅನ್ನುವುದನ್ನು ತಿಳಿಸುವುದಕ್ಕಾಗಿ ಅಯಮಾತ್ಮ ಬಲಹೀನೇನ ನ ಲಭ್ಯ ಎಂದು ಮುಂಡಕೋಪನಿಷತ್ತ. ಈ ಆತ್ಮತತ್ವವು ಬಲಹೀನನಿಂದ ಪಡೆದುಕೊಳ್ಳುವುದಕ್ಕೆ ತಿಳಿದುಕೊಳ್ಳುವುದಕ್ಕೆ ಆಗುವುದಿಲ್ಲ. ಇತಿ ಅಥರ್ವಣೆ. ಹೀಗೆ ಆ ಅಥರ್ವಣ ಉಪನಿಷತ್, ಅಥರ್ವ ಉಪನಿಷತ್ತಕ್ಕೆ ಸೇರಿದ್ದು, ಅಥರ್ವ ವೇದಕ್ಕೆ ಸೇರಿದ್ದು ಮುಂಡಕೋಪನಿಷತ್ತ. ಅಥರ್ವಣೆ ಅನ್ನುವ ಮಾತನ್ನು ಬರ್ತಾರೆ. ಅತಃ ಸಮರ್ಥೋ ಹೇತು, ಇಲ್ಲಿ ಸಮರ್ಥವಾದ ಹೇತುವನ್ನು ಕೊಟ್ಟಾಯಿತು. ಯಾವುದು ಸಮರ್ಥವಾದ ಹೇತು ಅಂದರೆ ಆತ್ಮನಿಂದ ಉಂಟಾಗಿರುವ ಬಲವೇ ಸಮರ್ಥವಾದ ಹೇತು, ಅದುವೇ ಸಮರ್ಥವಾದ ಕಾರಣ. ಅಮೃತತ್ವಂ ಹಿ ವಿಂದತೆ, ಅಮೃತತ್ವವನ್ನು ಪಡೆದುಕೊಳ್ಳುತ್ತಾನೆ. ವಿಂದತೆ ಪಡೆದುಕೊಳ್ಳುತ್ತಾನೆ ಅನ್ನುವ ಅರ್ಥದಲ್ಲಿ ಈ ಕ್ರಿಯಾಪದ ಬರ್ತದೆ. ತಿಳಿಸುವ ದೃಷ್ಟಿಯಿಂದ ಅನ್ನುವ ಮಾತನ್ನು ಮತ್ತೊಮ್ಮೆ ನೆನಪು ಮಾಡಿಕೊಡ್ರಿ. ಹೀಗೆ ಆತ್ಮವಿದ್ಯೆ ಅಂದರೆ ಏನು ಅಂತ ಕೇಳಿದರೆ, ಎಲ್ಲ ಬೋಧಗಳಲ್ಲಿ ಅಂತರಾತ್ಮನಾಗಿದ್ದುಕೊಂಡು ಯಾವನು ಸಾಕ್ಷಿ ಸ್ವರೂಪನಾಗಿ ಎಲ್ಲ ಬೋಧಗಳನ್ನು ತಿಳಿಯುವವನು ಆಗಿದ್ದಾನೆಯೋ ಅವನೇ ಆತ್ಮ. ತಿಳಿಯುವತನವೇ ಆತ್ಮವಿದ್ಯೆ. ಇಲ್ಲಿ ವಿದ್ಯಾ ಸ್ವರೂಪಕ್ಕೂ ಆತ್ಮನಿಗೂ ಭೇದ ಇಲ್ಲ. ಯಾಕಂತ ಕೇಳಿದರೆ ಆತ್ಮನು ಕೇವಲ ಅರುಸ್ವರೂಪ, ತಿಳಿಯುವುದು ಕೇವಲ ಕೂಡ ಅರುಸ್ವರೂಪ. ಆದುದರಿಂದ ಹಾಲಿನಲ್ಲಿ ಹಾಲು ಕೂಡಿದಂತೆ, ನೀರಿನಲ್ಲಿ ನೀರು ಕೂಡಿದಂತೆ ಇಲ್ಲಿ ತಿಳಿಯುವ ಅರಿವಿಗೂ ಆತ್ಮಸ್ವರೂಪವಾದ ಅರಿವಿಗೂ ಭೇದವಿಲ್ಲ ಅನ್ನುವುದು ಸಿದ್ಧ. ಇದನ್ನು ಒಪ್ಪಿಕೊಳ್ಳುವಂತಹ ವಿಚಾರ. ಇದುವೇ ಆತ್ಮತತ್ವದ ಪ್ರಾಪ್ತಿಗೆ ಸಾಧನ ಅಂತ ಒಪ್ಪಿಕೊಳ್ಳೋಣ. ಇಲ್ಲಿ ಆತ್ಮವಿದ್ಯೆಯೇ ವೀರ್ಯ, ಆತ್ಮವಿದ್ಯೆಯೇ ವೀರ್ಯ. ಅದರಿಂದಲೇ ತಾನು ತನ್ನನ್ನು ತಿಳಿದುಕೊಂಡಿದ್ದಾನೆ, ಪಡೆದುಕೊಂಡಿದ್ದಾನೆ ಅಂದರೆ ತಿಳಿದುಕೊಂಡಿದ್ದಾನೆ. ಇದು ಇಷ್ಟೆಲ್ಲ ಹೇಳಿದ್ದು ತಿಳಿಸುವುದಕ್ಕಾಗಿ. ಪಡೆದುಕೊಳ್ಳೋದು ಇಲ್ಲ, ತನ್ನನ್ನು ತಾನು ತಿಳ್ಕೊಳ್ಳೋದು ಇಲ್ಲ. ತನ್ನನ್ನು ತಾನು ತಿಳಿದುಕೊಂಡಿದ್ದಾನೆ ಅಂದರೆ ಮತ್ತೆ ದ್ವೈತಾಪತಿ ಬರ್ತದೆ. ಅಲ್ಲಿ ತಿಳಿದುಕೊಳ್ಳೋದು ಇಲ್ಲ, ಪಡೆದುಕೊಳ್ಳೋದು ಇಲ್ಲ. ಆದರೆ ತಿಳಿಸುವ ದೃಷ್ಟಿಯಿಂದ ಈ ಮಾತುಗಳನ್ನು ಹೇಳಬೇಕಲ್ಲದೆ ಬೇರೆಯ ದೃಷ್ಟಿಯಿಂದ ಈ ಮಾತುಗಳನ್ನು ಹೇಳಲಿಕ್ಕೆ ಬರುವುದಿಲ್ಲ ಅನ್ನುವುದನ್ನು ಒಪ್ಪಿಕೊಂಡು ಮುಂದೆ ಸಾಗೋಣ. ಏನಂತಾರೆ ಮುಂದೆ ಅಂದು ಕೇಳಿದರೆ ಬರೀತಾರೆ ಭಾಷ್ಯಕಾರರು. ಕಷ್ಟಾಖಲು ಸುರನರ ತಿರ್ಯ ಪ್ರೇತಾದಿಷು ಸಂಸಾರ ದುಃಖ ಬಹುಲೇಷು ಪ್ರಾಣಿ ನಿಕಾಯೇಷು ಜನ್ಮ ಜರಾ ಮರಣ ರೋಗಾದಿ ಸಂಪ್ರಾಪ್ತಿ ಅಜ್ಞಾನಾತ್. ಅತಃ ಇಲ್ಲಿ ಭಾಷ್ಯಕಾರರು ಬರ್ತಾರೆ. ಕಷ್ಟ ಖಲು ಬಹಳ ಕಷ್ಟ ಅಲ್ಲವೇ? ಸುರ ದೇವತೆಗಳ ಜನ್ಮ ಆಗಿರ್ಬೋದು, ನರ ಮನುಷ್ಯ ಜನ್ಮ ಆಗಿರ್ಬೋದು, ತಿರ್ಯಕ್ಕ ಅಂದ್ರೆ ಭೂಮಿಯಲ್ಲಿರುವ ಹೊಟ್ಟೆಯನ್ನು ಎಳೆದುಕೊಂಡು ಹೋಗುವಂತಹ ಪ್ರಾಣಿಗಳಾಗಿರ್ಬೋದು, ಅಥವಾ ಚರಾಚರಾತ್ಮಕವಾದ ಪ್ರಾಣಿಗಳಾಗಿರ್ಬೋದು ಅಂತ ಅಂಗೀಕಾರ ಮಾಡೋಣ. ತಿರ್ಯಕ್ಕ ಪ್ರೇತಾದಿಷು, ಪ್ರೇತ ಅಂತ ಒಂದು ಜನ್ಮ ಇದೆ ಅಂತ ಒಪ್ಪಿದಂಗೆ ಆಯ್ತು ಇಲ್ಲಿ ಭಾಷ್ಯಕಾರರು. ಪ್ರೇತಾದಿಷು, ಪ್ರೇತ ಭೂತ ಪ್ರೇತ ಅಂತ ಕರಿತೀವಲ್ಲ, ಅದು ಒಂದು ಜನ್ಮ ಇದೆ ಅಂತ ಒಪ್ಪಿದಂಗೆ ಆಯಿತು. ಯಾಕಂತ ಕೇಳಿದ್ರಿ, ಕೆಲವು ಜನ ದುರ್ಮರಣಕ್ಕೆ ಒಳಗಾಗ್ತಾರೆ, ಅವರು ಪ್ರೇತ ಆಗದಾರು ಅಂತ ಒಂದು ಒಪ್ಪಿಗೆ ಇದೆ. ಅದಕ್ಕಾಗಿ ಪ್ರೇತಾದಿಷು ಅನ್ನುವ ಮಾತನ್ನು ಕೂಡ ಭಾಷ್ಯಕಾರರು ಒಪ್ಪಿದ್ದಾರೆ ನೋಡ್ರಿ. ಪ್ರೇತಾದಿಷು ಈ ಎಲ್ಲ ಜನ್ಮಗಳಲ್ಲಿ ಸಂಸಾರ ದುಃಖ ಬಹುಲೇಷು, ಸಂಸಾರ ದುಃಖ ಬಹುಲೇಷು, ಇಲ್ಲಿ ಹುಟ್ಟುವುದು ಸಾಯುವುದು, ಆಮೇಲೆ ರೋಗ ರುಜಿನ ಅದು ಇದು ಇದೆಲ್ಲ ಕೂಡಿಕೊಂಡಾಗ ಸಂಸಾರ ದುಃಖ ಬಹುಲೇಷು ಪ್ರಾಣಿನಿಕಾಯೇಷು, ಬಹಳಷ್ಟು ಸಂಸಾರ ದುಃಖದಿಂದ ಕೂಡಿಕೊಂಡಿರುವ ಪ್ರಾಣಿಗಳ ಸಮೂಹದಲ್ಲಿ ಜನ್ಮ ಜರ ಮರಣ ರೋಗಾದಿ ಸಂಪ್ರಾಪ್ತಿ ಅಜ್ಞಾನಾತ್. ಇದು ಯಾವುದು? ಹುಟ್ಟುವಿಕೆ, ಸಾಯುವಿಕೆ, ಆಮೇಲೆ ಮುಪ್ಪಾಗುವಿಕೆ, ರೋಗ ಬರುವುದಕ್ಕೆ, ಇದೆಲ್ಲ ಪ್ರಾಪ್ತಿಯಾಗುವುದಕ್ಕೆ ಕಾರಣ ಏನು?
ಇದೆಲ್ಲ ಬರುವುದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಅಜ್ಞಾನ ಅಂತ. ಇದು ಅಜ್ಞಾನದಿಂದ ಆತ್ಮನಿಗೆ ಬಂದಂಗಾಗಿದೆ, ಆತ್ಮನಿಗೆ ಬಂದಿಲ್ಲ, ಅಜ್ಞಾನದಿಂದ ಬಂದಂಗಾಗಿದೆ. ಅತಃ ಆದ್ದರಿಂದ ಮುಂದಿನ ಮಂತ್ರ ಏನು ಹೇಳ್ತದ ಅನ್ನೋದಕ್ಕೆ ಪೀಠಿಕೆ ಹಾಕಿರು. ಆದ್ದರಿಂದ ಮುಂದಿನ ಮಂತ್ರ ಈಗ ಹೇಳ್ತದ, ಇಹ ಚೇತ್ ಅವೇದೀತ್ ಅಥ ಸತ್ಯಮಸ್ತಿ ನ ಚೇದಿಹಾವೇದೀನ್ ಮಹತೀ ವಿನಷ್ಟಿ ಭೂತೇಷು ಭೂತೇಷು ವಿಚಿತ್ಯ ಧೀರಾಃ ಪ್ರೇತ್ಯಾಸ್ಮಾಲ್ಲೋಕಾದಮೃತಾ ಭವಂತಿ. ಇಹ ಚೇತ್ ಅವೇದೀತ್ ಅಥ ಸತ್ಯಂ ಅಸ್ತಿ ನ ಚೇತ್ ಇಹ ಅವೇದೀತ್ ಮಹತೀ ವಿನಷ್ಟಿ ಭೂತೇಷು ಭೂತೇಷು ವಿಚಿತ್ಯ ಧೀರಾಃ ಪ್ರೇತ್ಯ ಅಸ್ಮಾತ್ ಲೋಕಾತ್ ಅಮೃತಾಃ ಭವಂತಿ. ಇದು ಪದಚ್ಛೇದ ಆಯಿತು. ಇಹ ಚೇತ್ ಇಲ್ಲಿಯೇ, ಇಹ ಚೇತ್ ಅಂದರೆ ಇಲ್ಲಿಯೇ, ಅವೇದೀತ್ ತಿಳಿದುಕೊಂಡದ್ದೇ ಆದರೆ, ಏನನ್ನು ತನ್ನನ್ನು ತಾನು ತಿಳಿದುಕೊಂಡದ್ದೇ ಆದರೆ, ಅಥ ಸತ್ಯಮಸ್ತಿ ಅದರಿಂದ ಸತ್ಯವು ಉಂಟಾಗುತ್ತದೆ. ನ ಚೇತ್ ಚೇತ್ ಒಂದು ವೇಳೆ ನ ಬಿಡ್ತೇನೆ, ಇಹ ಇಲ್ಲಿ ನ ಅವೇದೀತ್ ತಿಳಿದುಕೊಳ್ಳದೆ ಹೋದರೆ, ತನ್ನನ್ನು ತಾನು ತಿಳಿದುಕೊಳ್ಳದೆ ಹೋದರೆ, ಮಹತಿ ವಿನಷ್ಟಿ ಬಹಳಷ್ಟು ದೊಡ್ಡ ನಾಶವಾಗುವಿಕೆಯು ಉಂಟಾಗುತ್ತದೆ. ಮಹತಿ ವಿನಷ್ಟಿ ಭೂತೇಷು ಭೂತೇಷು ವಿಚಿತ್ಯ ಧೀರಾಃ ಧೀರಾಃ ಧೀರರು ಭೂತೇಷು ಭೂತೇಷು ಪ್ರತಿಯೊಂದು ಪ್ರಾಣಿಗಳಲ್ಲಿ ವಿಚಿತ್ಯ ಹುಡುಕಿ ವಿಚಾರಿಸಿ, ವಿಚಿತ್ಯ ವಿಚಾರಿಸಿ ಅದು ತಿಳಿದುಕೊಂಡು ಅಂತ ಅರ್ಥ. ವಿಚಾರಿಸಿ ಅಸ್ಮಾತ್ ಲೋಕಾತ್ ಪ್ರೇತ್ಯ ಈ ಲೋಕದಿಂದ ಬಿಡುಗಡೆಯನ್ನು ಹೊಂದಿ ಅಂತ ಶಬ್ದಾರ್ಥ. ಈ ಲೋಕ ಅಂದರೆ ಯಾವುದು ಏನು ಅಂತ ಕೇಳಿದರೆ ಒಂದು ಭಾಷ್ಯದಲ್ಲಿ ಬರೀತಾರೆ, ನಾನು ನನ್ನದು ಅನ್ನುವುದೇ ಈ ಲೋಕ, ಮತ್ತೇನಲ್ಲ. ಅಸ್ಮಾತ್ ಲೋಕಾತ್ ಏನಾಗ್ತಾರಂತ ಕೇಳಿದ್ರೆ ಧೀರ ವಿಚಿತ್ಯ ಅಸ್ಮಾತ್ ಲೋಕಾತ್ ಪ್ರೇತ್ಯ ಅಂದ್ರೆ ಇದನ್ನು ಬಿಟ್ಟು ಅಥವಾ ಇದರಿಂದ ಬಿಡುಗಡೆ ಹೊಂದಿ. ಪ್ರೇತ್ಯ ಅನ್ನೋದು ಸತ್ತು ಅಂತ ಒಂದು ಅರ್ಥ ಬೇರೆ, ಮರಣವನ್ನು ಹೊಂದಿ ಅಂತ ಒಂದು ಅರ್ಥ ಬೇರೆ. ಅಮೃತಾಃ ಭವಂತಿ ಇದರಿಂದ ಬಿಡುಗಡೆಯನ್ನು ಹೊಂದಿ ಅಮೃತರು ಆಗುತ್ತಾರೆ. ಈ ಲೋಕದಿಂದ ಹೊರಟು ಹೋಗಿ ಅಮೃತರು ಆಗುತ್ತಾರೆ ಅಂತೂ ಕೂಡ ಹೇಳಲಿಕ್ಕೆ ಅವಕಾಶ ಇದೆ. ಭಾಷ್ಯವನ್ನು ನೋಡೋಣ. ಇಹ ಏವ ಚೇತ್ ಮನುಷ್ಯಃ ಅಧಿಕೃತಃ ಸಮರ್ಥಃ ಸನ್ ಯದಿ ಅವೇದೀತ್ ಆತ್ಮಾನಂ ಯಥೋಕ್ತ ಲಕ್ಷಣಂ ವಿದಿತವಾನ್ ಯಥೋಕ್ತೇನ ಪ್ರಕಾರೇಣ ಅಥ ತದಾ ಅಸ್ತಿ ಸತ್ಯಂ ಮನುಷ್ಯ ಜನ್ಮನಿ ಅಸ್ಮಿನ್ ಅವಿನಾಶಃ ಅರ್ಥವತ್ತಾವ ಸದ್ಭಾವೋವ. ಇಲ್ಲಿ ನಿಲ್ಲಿಸ್ತೆ. ಇಹ ಏವ ಅನ್ನೋದಕ್ಕೆ ಅರ್ಥ ಬರೀತಾರೆ. ಇಲ್ಲಿ ಅಂತ ಅರ್ಥ ಸಹಜವಾಗಿ ಹೇಳ್ಕೊಂಡು ಬಂದಿದ್ದೇವೆ. ಇಹ ಏವ ಚೇತ್ ಅನ್ನೋದನ್ನು ಸೇರಿಸಿಕೊಂಡ್ಬಿಡೋಣ. ಇಹ ಏವ ಮನುಷ್ಯ ಅಧಿಕೃತ, ಮನುಷ್ಯನು ಅಧಿಕೃತ ಅಂದರೆ ಅಧಿಕಾರಿಯಾಗಿದ್ದಾನೆ ಅಂತ. ಏನು ಅಧಿಕಾರಿಯಾಗಿದ್ದಾನೆ ಅಂತ ಕೇಳಿದರೆ ಬ್ರಹ್ಮಸೂತ್ರದಲ್ಲಿ ಒಂದು ಸೂತ್ರ ಬರ್ತದೆ. ಹೃದಯಪೇಕ್ಷೆಯ ಮನುಷ್ಯಾಧಿಕಾರತ್ವಾತ್. ಬ್ರಹ್ಮಸೂತ್ರಗಳಲ್ಲಿ ಇದೊಂದು ಸೂತ್ರ. ಶಾಸ್ತ್ರಕ್ಕೆ ಯಾರು ಅಧಿಕಾರಿಗಳು ಅಂದರೆ ಶಾಸ್ತ್ರವನ್ನು ಕೇಳುವುದಕ್ಕೆ ಯಾರು ಅಧಿಕಾರಿಗಳು ಅಂತ ಚಿಂತನೆ ನಡೆದಿದೆ ಅಲ್ಲೇ. ಅದಕ್ಕಂದ್ರೂ ಮನುಷ್ಯನು ಶಾಸ್ತ್ರವನ್ನು ಕೇಳುವುದಕ್ಕೆ ಅಧಿಕಾರಿ. ಹೃದಯಪೇಕ್ಷೆಯ ಮನುಷ್ಯಾಧಿಕಾರತ್ವ. ಶಾಸ್ತ್ರವನ್ನು ತಿಳಿಯುವಂತಹ ಬುದ್ಧಿಶಕ್ತಿಯು ಮನುಷ್ಯನಲ್ಲಿ ಇರುವುದರಿಂದ ಮನುಷ್ಯನೇ ಶಾಸ್ತ್ರವನ್ನು ಕೇಳುವುದಕ್ಕೆ ಅಧಿಕಾರಿ. ಇನ್ನುಳಿದ ಈ ಲೋಕದ ಯಾವ ಪ್ರಾಣಿಗಳು ಶಾಸ್ತ್ರವನ್ನು ಕೇಳುವುದಕ್ಕೆ ಅಧಿಕಾರವನ್ನು ಪಡೆದುಕೊಂಡಂಥವುಗಳು ಅಲ್ಲ. ತದುಪರ್ಯಪಿ ಬಾದರಾಯಣ ಅಂತ ಇನ್ನೊಂದು ಸೂತ್ರ. ಅಲ್ಲೇನಾಗಿದೆ ಅಂತ ಕೇಳಿದರೆ ದೇವತೆಗಳಿಗೂ ಕೂಡ ಶಾಸ್ತ್ರವನ್ನು ಕೇಳುವ ಅಧಿಕಾರ ಇದೆ ಅಂತ ಹೇಳಿದ್ದಾರೆ. ದೇವತೆಗಳಿಗೂ ಕೂಡ. ಯಾಕಂದ್ರೆ ಇಂದ್ರ ಪ್ರಜಾಪತಿ ಬ್ರಹ್ಮನ ಬಳಿಗೆ ಹೋದ, ವಿರೋಚನ ಪ್ರಜಾಪತಿ ಬ್ರಹ್ಮನ ಬಳಿಗೆ ಹೋದ, ಅವರು ಬ್ರಹ್ಮವಿದ್ಯೆಯನ್ನು ಇಲ್ಲಿ ಪಡ್ಕೊಂಡ್ರು ಅಂತ ಒಂದು ಭಾಗ ಇದೆ.
ನಾರದ ಮಹರ್ಷಿಗಳು ಸನತ್ಕುಮಾರ ಮಹರ್ಷಿಗಳ ಬಳಿಗೆ ಬಂದರು, ಅವರು ಕೂಡ ಬ್ರಹ್ಮವಿದ್ಯೆಯನ್ನು ಪಡೆದುಕೊಂಡರು ಅಂತಿದೆ. ಹೀಗಾಗಿ ಈ ಲೋಕದಲ್ಲಿ ಯಾರಿಗೆ ಅಧಿಕಾರ ಅಂದರೆ ಮನುಷ್ಯನಿಗೆ ಅಧಿಕಾರ ಶಾಸ್ತ್ರ ಕೇಳುವುದಕ್ಕೆ. ಇನ್ನು ದೇವತೆಗಳಿಗೂ ಕೂಡ ಅಧಿಕಾರ ಇದೆ ಅನ್ನುವುದನ್ನು ಬಾದರಾಯಣ ಮಹರ್ಷಿ ಒಪ್ಪಿಕೊಂಡಿದ್ದಾನೆ ಅನ್ನೋದಕ್ಕೆ ಉದಾಹರಣೆಗಳು. ಇಂದ್ರ, ನಾರದ ಮೊದಲಾದವರು ಉದಾಹರಣೆಗಳು. ಇಲ್ಲಿ ನಮಗೆ ಬೇಕಾದದ್ದೇನೆಂದರೆ ಈ ಲೋಕದ ವಿಚಾರ ಬೇಕಾಗಿದೆ. ಈಗ ಅದಕ್ಕೆ ಅಧಿಕೃತ ಸಮರ್ಥ ಅಂದರೆ ಶಾಸ್ತ್ರವನ್ನು ಕೇಳುವುದಕ್ಕೆ ಅಧಿಕಾರ ಮನುಷ್ಯನಿಗೆ ಇದೆ. ಇವನೇ ಶಾಸ್ತ್ರವನ್ನು ಕೇಳುವುದಕ್ಕೆ ಸಮರ್ಥನಾಗಿದ್ದಾನೆ. ಶಾಸ್ತ್ರ ಯಾಕೆ ಕೇಳಬೇಕು ಅಂತ ಕೇಳಿದರೆ ತನ್ನನ್ನು ತಾನು ತಿಳಿದುಕೊಳ್ಳುವುದಕ್ಕೆ ಶಾಸ್ತ್ರವನ್ನು ಕೇಳಬೇಕು, ಶಾಸ್ತ್ರವನ್ನು ಹೇಳಬೇಕು. ಎರಡನ್ನು ಅನ್ವಯ ಮಾಡೋನಿದೆ. ಸಮರ್ಥ ಸನ್ ಯದಿ ಅವೇದೀತ, ಒಂದು ವೇಳೆ ತನ್ನನ್ನು ತಾನು ತಿಳಿದುಕೊಂಡದ್ದಾದರೆ ಅಂದರೆ ಆತ್ಮಾನಂ ಅವೇದೀತ. ಆತ್ಮ ಎಂತಹ ಯಥೋಕ್ತ ಲಕ್ಷಣಂ, ಆತ್ಮವಿದ್ಯೆಯ ಸ್ವರೂಪವೇ ಆಗಿರುವಂತಹ ಆತ್ಮನು, ಅಥವಾ ಆತ್ಮವಿದ್ಯೆಯು ಯಾವನಿಗೆ ವಿಷಯವಾಗಿದೆಯೋ ಅವನೇ ಆತ್ಮನು. ಅಂತಹ ಆತ್ಮನನ್ನು ಯಥೋಕ್ತ ಲಕ್ಷಣಂ, ಹಿಂದೆ ಹೇಳಿಕೊಂಡು ಬಂದಿರುವ ಸ್ವರೂಪದಿಂದ ಇರುವ ಆತ್ಮನನ್ನು ವಿದಿತವಾನ್, ತಿಳಿದುಕೊಂಡದ್ದೇ ಆದರೆ ಯಥೋಕ್ತೇನ ಪ್ರಕಾರೇಣ ಅಂದರೆ ಶಾಸ್ತ್ರದಲ್ಲಿ ಹೇಳಿದ ಪ್ರಕಾರದಿಂದ ತಿಳಿದುಕೊಂಡದ್ದೇ ಆದರೆ, ಶಾಸ್ತ್ರದಲ್ಲಿ ಹೇಳಿರುವ ಆತ್ಮನನ್ನು ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರದಿಂದ ತಿಳಿದುಕೊಂಡದ್ದೇ ಆದರೆ ತಿಳಿದುಕೊಂಡದ್ದೇ ಆದರೆ ಅಥ ತದಾ ಅಸ್ತಿ ಸತ್ಯಂ, ಆವಾಗ ಅಸ್ತಿ ಸತ್ಯಂ. ಸತ್ಯಂ ಅಂದರೆ ಸತ್ಯಂ ಅಂದ್ರೇನು? ಯಾವಾಗಲೂ ಇರುವಂಥದ್ದು. ಯಾವ ರೂಪದಿಂದ ಯಾವುದು ಇದೆ ಎಂದು ಹೇಳುತ್ತಾರೆಯೋ ಅದು ತನ್ನ ರೂಪವನ್ನು ಕೆಡಿಸಿಕೊಳ್ಳದೇ ಹೋದರೆ ಅದುವೇ ಸತ್ಯ. ಇಲ್ಲಿ ಆತ್ಮನು ಚೇತನ ಸ್ವರೂಪ, ಅವನು ಅಜಃ ಅಮರಃ ಇತ್ಯಾದಿ ಶಬ್ದಗಳಿಂದ ಹೇಳ್ಕೊಂಡು ಬಂದಿದ್ದಾರೆ. ಅರ್ಥಾತ್ ಆತ್ಮನಲ್ಲಿ ಯಾವ ರೀತಿಯಿಂದಲೂ ಕೂಡ ನಾಶವಾಗುವ ತನ ಇಲ್ಲ ಅಂತ ಸಾಧಿಸಿಕೊಂಡು ಬಂದಿದ್ದಾರೆ. ಯಾವಾಗಲೂ ಇರುವಂಥದ್ದು ಸತ್ಯಂ. ಮನುಷ್ಯ ಜನ್ಮನಿ ಅಸ್ಮಿನ್ ಮನುಷ್ಯ ಜನ್ಮನಿ, ಈ ಮನುಷ್ಯ ಜನ್ಮದಲ್ಲಿ ತನ್ನನ್ನು ತಾನು ತಿಳಿದುಕೊಂಡದ್ದೇ ಆದರೆ ಅಂತ ಅನ್ವಯ. ಅವಿನಾಶ, ನಾಶವಾಗದಿರುವಿಕೆ. ಅರ್ಥವತ್ತ, ಮನುಷ್ಯನಾಗಿ ಹುಟ್ಟಿದ್ದು ಕೂಡ ಸಾರ್ಥಕವಾಗುತ್ತದೆ ಯಾವಾಗ ತನ್ನನ್ನು ತಾನು ತಿಳಿದುಕೊಂಡರೆ. ಅಥವಾ ಅರ್ಥವತ್ತ, ತನ್ನನ್ನು ತಾನು ತಿಳಿದುಕೊಂಡದ್ದು ಸಾರ್ಥಕವಾಗುತ್ತದೆ. ಮತ್ತೊಂದು ವಾಕಾರ ಇದೆ, ವಾ ಅಂತ ಬರ್ತಾರೆ. ಅಥವಾ ಸದ್ಭಾವ, ಒಳ್ಳೆಯತನ. ಸದ್ಭಾವ ಅಂದರೆ ಒಳ್ಳೆಯತನ. ಒಳ್ಳೆಯತನ ಅಂದರೆ ಏನರ್ಥ? ಯಾವುದಕ್ಕಾಗಿ ಬಂದಿದ್ದನೋ ಅದನ್ನು ಮಾಡಿಕೊಂಡವನು ಆದನು ಅಂತ ಅರ್ಥ. ಯಾವುದಕ್ಕಾಗಿ ಬಂದಿದ್ದನೋ ಅವನು ಅದನ್ನು ಮಾಡದೆ ಹೋದರೆ ಒಳ್ಳೆಯತನ ಅಂತ ಅಲ್ಲಿರೋದಿಲ್ಲ, ಅಲ್ಲಿ ಕೆಟ್ಟತನ ಅಂತ ಇರ್ತದೆ. ಉದಾಹರಣೆಗೆ ಒಬ್ಬ ಗೌರ್ಮೆಂಟ್ ನೌಕರಿ ಎಲ್ಲಿ ಸೇರ್ಯಾಣ ಅಂತ ಇಟ್ಕೊಳ್ರಿ. ಅಲ್ಲಿ ಹೋಗಿ ಆಫೀಸ್ನಾಗ ಸಹಿ ಮಾಡೋದು, ಹೊರಗಡೆ ಹೋಗಿಬಿಡೋದು, ಮತ್ತು ಮರದಿಂದ ಸಹಿ ಮಾಡೋಕೆ ಬರೋದು. ಇವನಲ್ಲಿ ಒಳ್ಳೆಯತನ ಇದೆಯೇನ ಅಂದ್ರೆ ಇಲ್ಲ. ಆಫೀಸ್ಗೆ ಯಾಕೆ ಹೋಗ್ಬೇಕಂದ್ರೆ ಅಲ್ಲಿ ಕೆಲಸ ಮಾಡೋಕೆ ಹೋಗಬೇಕು. ಆ ಕರ್ತವ್ಯವನ್ನು ಮಾಡದೆ ಕೇವಲ ಸಹಿ ಮಾಡಿ ಹೊರಗೆ ಹೋದಂದ್ರೆ ಅವನ ದುಷ್ಟ ಅಂತ ಹೇಗೆ ಕರೆಯುತ್ತಾರೆಯೋ ಹಾಗೆ ಇಲ್ಲಿ ಮನುಷ್ಯನಾಗಿ ಹುಟ್ಟಿದ್ದು ಯಾತಕ್ಕಾಗಿ ಅಂತ ಕೇಳಿದರೆ ತನ್ನನ್ನು ತಾನು ತಿಳಿಯುವುದಕ್ಕಾಗಿ ಮನುಷ್ಯನಾಗಿ ಹುಟ್ಟಿದ್ದ. ಆ ಕೆಲಸವನ್ನು ಮಾಡದೆ ಹೋದರೆ ಅವನು ದುಷ್ಟ ಅಂತ ಕರೆಸ್ಕೊಳ್ತಾನೆ. ಮತ್ತು ತನ್ನನ್ನು ತಾನು ತಿಳಿಯುವ ಕರ್ತವ್ಯವನ್ನು ಮಾಡಿದ್ದೇ ಆದರೆ ಅವನು ಸದ್ಭಾವ, ಒಳ್ಳೆಯವನು ಎಂದು ಕರೆಯಿಸಿಕೊಳ್ಳುತ್ತಾನೆ ಎನ್ನುವ ಅರ್ಥವೂ ಕೂಡ ಇಲ್ಲಿ ನಮಗೆ ಸಿಗ್ತದೆ. ಅಥವಾ ಪರಮಾರ್ಥತ ಸತ್ಯಂ ವಿದ್ಯತೆ. ಪರಮಾರ್ಥತ, ಯಥಾರ್ಥವಾದ ಸತ್ಯವು ಅಲ್ಲಿ ಇದ್ದದ್ದು ಆಗುತ್ತದೆ. ತನ್ನನ್ನು ತಾನು ತಿಳಿದುಕೊಂಡರೆ ಯಥಾರ್ಥವಾದ ಸತ್ಯವು ಇದ್ದದ್ದು ಆಗುತ್ತದೆ. ಮೊದಲು ಐತೆ ಆದರೆ ಇಲ್ಲ ಅಂತ ತಿಳ್ಕೊಂಡಿದ್ದ, ಈಗ ಐತಿ ಸತ್ಯ. ಯಥಾರ್ಥವಾದ ಸತ್ಯವು ಇದ್ದದ್ದೇ ಆಗುತ್ತದೆ. ವಿದ್ಯತೆ ನಚೇತ್ ಇಹ ಅವೇದೀತ. ಒಂದು ವೇಳೆ ಇಹ ನ ಅವೇದೀತ, ಇಲ್ಲಿ ತಿಳಿದುಕೊಳ್ಳದೆ ಹೋದರೆ. ನಚೇತ್ ಅಂತ ಮತ್ತೆ ಬರೆದ್ರು. ನಚೇತ್ ಅನ್ನೋದು ಮಂತ್ರದಲ್ಲಿ ಇರುವಂಥದ್ದು. ಇವರು ಭಾಷೆಕಾರರು ನಚೇತ್ ಅಂತ ಮತ್ತೆ ಬರೆದ್ರು ಅದನ್ನು. ಇಹ ಅಂದ್ರೆ ಜೀವನ್, ಜೀವಿಸಿಕೊಂಡಿರುವಾಗಲೇ. ಅಧಿಕೃತ, ತನ್ನನ್ನು ತಾನು ತಿಳಿಯುವುದಕ್ಕೆ ಅಧಿಕೃತನಾದಾಗಲೂ ಕೂಡ ನ ಅವೇದೀತ ನ ವಿದಿತವಾನ್, ತನ್ನನ್ನು ತಾನು ತಿಳಿಯದೇ ಹೋದರೆ. ತದಾ, ಆಗ ಮಹತಿ ದೀರ್ಘ, ಬಹಳಷ್ಟು ದೀರ್ಘವಾದ, ಅನಂತವಾದ ವಿನಷ್ಟಿ, ನಾಶವು. ವಿನಶನಂ ಅಂತ ಬರೀತಾರೆ. ವಿನಷ್ಟಿ ಅನ್ನೋದಕ್ಕೆ ನಾಶವು. ಅದೆಂಥದ್ದಪ್ಪ ಅಂತ ಕೇಳಿದರೆ ಜನ್ಮ ಜರಾ ಮರಣಾದಿ ಪ್ರಬಂಧ ಅವಿಚ್ಛೇದ ಲಕ್ಷಣ ಸಂಸಾರಗತಿ. ಜನ್ಮ ಹುಟ್ಟುವುದು, ಜರ ಮುಪ್ಪಾಗುವುದು, ಮರಣ ಸಾಯುವುದು, ಹುಟ್ಟು ಸಾವು, ಹುಟ್ಟು ಸಾವು, ಹುಟ್ಟು ಸಾವು. ಇದು
ಕೊನೆ ಇಲ್ಲದೆ ಇರುವಂತಹದ್ದು ಸಂಸಾರ ಗತಿ. ಇದರಲ್ಲಿಯೇ ಅವನು ಮುಳುಗಿ ಏಳಬೇಕಾಗುತ್ತದೆ, ಅಲ್ಲದೆ ಇದರಿಂದ ಬಿಡುಗಡೆಯನ್ನು ಹೊಂದುವತನ ಅವನಿಗೆ ಬರುವುದಿಲ್ಲ. ಯಾವಾಗಂದರೆ ಅಧಿಕಾರಿಯಾದ ಮನುಷ್ಯನು ಯಾವುದಕ್ಕೆ ತನ್ನನ್ನು ತಾನು ತಿಳಿದುಕೊಳ್ಳುವುದಕ್ಕೆ ಅಧಿಕಾರಿಯಾದ ಮನುಷ್ಯನು ತನ್ನನ್ನು ತಾನು ತಿಳಿದುಕೊಳ್ಳದೆ ಹೋದರೆ ಈ ದೀರ್ಘವಾದ ಜನನ ಮರಣ ಸಂಸಾರದಲ್ಲಿಯೇ ಈತನು ಉಳಿಯಬೇಕಾಗುತ್ತದೆ. ಇದುವೇ ಮಹತಿ ವಿನಷ್ಟಿ ಎಂಬುವ ಶಬ್ದದಿಂದ ಹೇಳಿಸಿಕೊಂಡದ್ದು. ವಿನಶನಂ ಜನ್ಮ ಜನ್ಮ ಜರಾಮರಣಾದಿ ಪ್ರಬಂಧ ಅವಿಚ್ಛೇದ ಲಕ್ಷಣ ಸಂಸಾರಗತಿ. ಆದ್ದರಿಂದ ಇಲ್ಲೇನಾಯಿತು ಎಂದು ಕೇಳಿದ, ಮನುಷ್ಯನಾಗಿ ಹುಟ್ಟಿದ ಮೇಲೆ ತನ್ನನ್ನು ತಾನು ತಿಳಿದುಕೊಳ್ಳಲೇಬೇಕು ಅನ್ನುವಂಥದ್ದು ಮುಖ್ಯವಾದ ಅಭಿಪ್ರಾಯ. ತನ್ನನ್ನು ತಾನು ತಿಳಿದುಕೊಳ್ಳದೆ ಹೋದರೆ ಏನಾಗ್ತಾನೆ ಅನ್ನೋದು ಹೇಳಿದರು, ಈ ಸಂಸಾರ ಜನನ ಮರಣಾತ್ಮಕವಾದ ಸಂಸಾರದಿಂದ ಬಿಡುಗಡೆಯನ್ನು ಹೊಂದುವುದಿಲ್ಲ. ಇದುವೇ ದೊಡ್ಡ ನಾಶ. ತಸ್ಮಾತ್ ಆದ್ದರಿಂದ ಏವಂ ಗುಣದೋಷೌ ವಿಜಾನಂತಹ ಬ್ರಾಹ್ಮಣಾಃ. ಏವಂ ಈ ರೀತಿಯಾದ ಗುಣದೋಷವು, ತನ್ನನ್ನು ತಾನು ತಿಳಿದುಕೊಂಡರೆ ಗುಣ, ತನ್ನನ್ನು ತಾನು ತಿಳಿದುಕೊಳ್ಳದೆ ಹೋದರೆ ದೋಷ. ವಿಜಾನಂತಹ ತಿಳಿದುಕೊಂಡಿರುವ ಬ್ರಾಹ್ಮಣಾಃ, ಇದರ ಬಗ್ಗೆ ಹಿಂದೆ ಚಿಂತನೆ ಮಾಡಿದೆವು. ಬ್ರಾಹ್ಮಣ ಶಬ್ದದ ಬಗ್ಗೆ ಮತ್ತೊಂದು ಸಲ ನೆನಪು ಮಾಡ್ತಾ ಇದ್ದೇನೆ. ಬ್ರಾಹ್ಮಣಾಃ ಬ್ರಹ್ಮವನ್ನು ತಿಳಿಯುವ ಉತ್ಕಟವಾದ ಇಚ್ಛೆಯುಳ್ಳ ಸಾಧನ ಚತುಷ್ಟಯ ಸಂಪದ್ಭರಿತರೇ ಇಲ್ಲಿ ಬ್ರಾಹ್ಮಣರು. ಬ್ರಾಹ್ಮಣಾಃ ಭೂತೇಷು ಭೂತೇಷು ಸರ್ವಭೂತಗಳಲ್ಲಿ, ಸ್ಥಾವರೇಷು ಸರ್ವಭೂತಗಳಲ್ಲಿ ಎಂದಾಗ ಬರೀತಾರೆ. ಸ್ಥಾವರೇಷು ಚರೇಷು ಚ, ಅವು ಸ್ಥಾವರ ಪ್ರಾಣಿಗಳಾಗಿರ್ಬೋದು, ಚರಪ್ರಾಣಿಗಳಾಗಿರ್ಬೋದು. ಅಂದರೆ ಗಿಡ ಕಂಟಿ ಮೊದಲಾದವುಗಳು ಸ್ಥಾವರ ಪ್ರಾಣಿಗಳು. ಚರಪ್ರಾಣಿಗಳಂದ್ರೆ ಅಲ್ಲಿದಾಡುವಂತಹ ಪ್ರಾಣಿಗಳು. ಎಲ್ಲ ಪ್ರಾಣಿಗಳಲ್ಲಿ ಒಟ್ಟು ಸರ್ವೇಶು ಅಂದಾಗ ಏನಂದ್ರೆ ಯಾವುದನ್ನು ಬಿಡದೆ ಸಕಲ ಪ್ರಾಣಿಗಳಲ್ಲಿ ಇರುವ ಚ ಏಕಂ ಇರುವ ಒಂದೇ, ಅಲ್ಲಿ ಯಾವ ಭೇದವೂ ಇಲ್ಲ, ಒಂದೇ. ಮನುಷ್ಯರಲ್ಲಿ ಬೇರೆ ಇದೆ, ಆಮೇಲೆ ಸ್ಥಾವರ ಪ್ರಾಣಿಗಳಲ್ಲಿ ಆತ್ಮತತ್ವ ಬೇರೆ ಇದೆ ಅಂತಲ್ಲ. ಅದು ಸ್ಥಾವರ ಆಗಿರಲಿ, ಚರಪ್ರಾಣಿಯಾಗಿರಲಿ, ಎಲ್ಲ ಪ್ರಾಣಿಗಳಲ್ಲಿಯೂ ಒಂದೇ ತೆರನಾಗಿ ಪ್ರತ್ಯೇಕಾತ್ಮ ಸ್ವರೂಪದಿಂದ ಇರುವ ಆತ್ಮತತ್ವವು ಬ್ರಹ್ಮ, ಬ್ರಹ್ಮ ಎಂದು ವಿಚಿತ್ಯ ತಿಳಿದುಕೊಂಡು, ವಿಚಾರಿಸಿ ಅಂದರೆ ತಿಳಿದುಕೊಂಡು, ವಿಜ್ಞಾನ ವಿಶೇಷವಾಗಿ ತಿಳಿದುಕೊಂಡು, ಸಾಕ್ಷಾತ್ಕೃತ್ಯ ಅದೇ ನನ್ನ ಸ್ವರೂಪ ಎಂದು ಸಾಕ್ಷಾತ್ಕರಿಸಿಕೊಂಡು, ಧೀರಾಹ ಧೀರರು, ಧೀಮಂತಹ ಬುದ್ಧಿವಂತರು, ಪ್ರೇತ್ಯ ಅನ್ನೋದು ಬರೀತಾರೆ. ಪ್ರೇತ್ಯ ಅಂದ್ರೆ ಏನು? ವ್ಯಾವೃತ್ಯ. ವ್ಯಾವೃತ್ಯ ಅಂದರೆ ಇದು ನನ್ನದೋ ಅಲ್ಲ, ನನ್ನ ಸ್ವರೂಪವೂ ಅಲ್ಲ ಅಂದ್ರೆ ಇದರಿಂದ ಹಿಂದಕ್ಕೆ ಸೇರಿದು. ಮಮ ಅಹಂಭಾವ ಲಕ್ಷಣಾತ್, ಮಮ ನನ್ನದು, ನಾನು, ಅಹಂ ಅಂದ್ರೆ ನಾನು, ನಂದು, ನಾನು ನಂದು ಅನ್ನುವುದೇ ಪ್ರಪಂಚದ ವ್ಯವಹಾರ. ಇದು ಅವಿದ್ಯಾರೂಪ ಅಂತ. ಅಲ್ಲಿ ನಾನು ಇಲ್ಲ, ನಂದು ಇಲ್ಲ, ಆದರೆ ನಾನು ನಂದು ಅನ್ನುವಲ್ಲಿ ಅವಿದ್ಯೆ ಇದೆ. ಅವಿದ್ಯಾರೂಪ ಅಂತ. ಅಸ್ಮಾತ್ ಲೋಕಾತ್, ಅವಿದ್ಯಾರೂಪವಾಗಿರುವ ಈ ಲೋಕದಿಂದ ಉಪರಮ್ಯ, ಉಪರಮ್ಯ ಅಂದ್ರೆ ನಿವೃತ್ತರಾಗಿ, ಉಪರಮ್ಯ ಸರ್ವ ಆತ್ಮ ಏಕತ್ವಂ ಅದ್ವೈತಂ, ಸರ್ವ ಎಲ್ಲರಲ್ಲಿರುವ ಪ್ರತ್ಯೇಕಾತ್ಮ ಇದೆಯಲ್ಲ, ಏಕತ್ವಂ ಅದು ಒಂದೇ, ಅದ್ವೈತಂ ತನಗೆ ಎರಡನೆಯದ್ದು ಇಲ್ಲದ್ದು, ಆಪನ್ನಾಹ ಇಂತಹ ಆತ್ಮತತ್ವವನ್ನು ಪಡೆದುಕೊಂಡವರಾಗಿ, ಆಪನ್ನಾಹ ಸಂತಹ ಪಡೆದುಕೊಂಡಂಥವರಾಗಿ, ಪಡೆದುಕೊಂಡವರಾಗಿ, ಅಮೃತಾಹ ಭವಂತಿ ಪಡೆದುಕೊಂಡಂತಹ ಸಂತರು, ಸಾಧಕರು ಅಥವಾ ತತ್ವಜ್ಞಾನಿಗಳು, ಸಂತವು ಸಂತಹ ತತ್ವಜ್ಞಾನಿಗಳು ಅಮೃತಾಹ ಭವಂತಿ. ಅಮೃತಾಹ ಭವಂತಿ ಅಂದ್ರೇನು? ಅಮೃತಕ್ಕೂ ಆತ್ಮಕ್ಕೂ ಭೇದ ಇಲ್ಲ, ಅಮೃತವೇ ಆತ್ಮ, ಆತ್ಮವೇ ಅಮೃತ. ಬ್ರಹ್ಮ ಏವ ಭವಂತಿ ಇತ್ಯರ್ಥಃ, ಅವರು ಬ್ರಹ್ಮ ಸ್ವರೂಪರೇ ಆಗುತ್ತಾರೆ ಎಂದು ಇದರ ಅರ್ಥ. ಅದಕ್ಕೊಂದು ಶ್ರುತಿ ಪ್ರಮಾಣ ಕೊಡ್ತಾರೆ. ಸಹ ಯಹ ಹವೈ ತತ್ಪರಮಂ ಬ್ರಹ್ಮವೇದ ಬ್ರಹ್ಮ ಏವ ಭವತಿ. ಮುಂಡಕೋಪನಿಷತ್ತ. ಯಹ ಯಾವನು, ಹವೈ ಬಿಡ್ತೇನೆ, ತತ್ಪರಮಂ ಬ್ರಹ್ಮವೇದ, ಪರಮಂ ಅತ್ಯಂತ ಶ್ರೇಷ್ಠವಾಗಿರುವ, ದೇವತೆಗಳಿಗೂ ದೇವತೆಯಾಗಿರುವ, ತಿರಸಾಕಿ ಮಾತುಗಳು ಅಲ್ಲೇನೂ ಇಲ್ಲ, ಇಲ್ಲಗರೆ ತಿರಿಸುವ ದೃಷ್ಟಿಯಿಂದ ದೇವತೆಗಳಿಗೂ ದೇವತೆಯಾಗಿರುವ, ಅಂತೂ ಎಲ್ಲಕ್ಕೂ ಶ್ರೇಷ್ಠವಾಗಿರುವ ಬ್ರಹ್ಮವೇದ, ಬ್ರಹ್ಮವನ್ನು ತಿಳಿಯುತ್ತಾನೆಯೋ, ಸಹ ಅವನು ಬ್ರಹ್ಮ ಏವ ಭವತಿ, ಬ್ರಹ್ಮವೇ ಆಗುತ್ತಾನೆ ಎಂದು ಮುಂಡಕೋಪನಿಷತ್ತು ಹೇಳ್ತಾ ಇದೆ. ಹಾಗಾದರೆ ಇಲ್ಲಿ ನಾವು ಇಲ್ಲಿವರೆಗೆ ನೋಡಿದ ಉಪನಿಷತ್ತಿನ ಅರ್ಥ ಯಾವುದು ಅಂತ ಕೇಳಿದರೆ, ಮನುಷ್ಯ ಹುಟ್ಟಿದ್ದೇ ತನ್ನನ್ನು ತಾನು ತಿಳಿಯುವುದಕ್ಕೆ. ಇಲ್ಲಿ ಅಧಿಕೃತ ಅಂತ ಬರ್ಕೊಂಬಂದಾರೆ.
ಮಾನವ ಜನ್ಮ ಬಂದದ್ದೇ ತನ್ನನ್ನು ತಾನು ತಿಳಿಯುವುದಕ್ಕಾಗಿ. ಯಾವ ಮಹಾನುಭಾವನು ಧೀರನಾಗಿ ನಾನು ನನ್ನದು ಎಂಬುವ ಈ ಅವಿದ್ಯಾತ್ಮಕವಾದ ವ್ಯವಹಾರದಿಂದ ಬಿಡುಗಡೆಯನ್ನು ಹೊಂದಿ ಸರ್ವ ಪ್ರಾಣಿಗಳಲ್ಲಿ ಇರುವಂತಹ ಪ್ರತ್ಯೇಕಾತ್ಮ ಚೈತನ್ಯವೇ ನನ್ನ ಸ್ವರೂಪವೆಂದು ತಿಳಿದುಕೊಂಡಿದ್ದಾನೆಯೋ ಅವನೇ ಕೃತಕೃತ್ಯ, ಅವನೇ ಧನ್ಯ, ಅವನೇ ಒಳ್ಳೆಯ ಸಾಧಕ ಅಂತ ಕರೆಸಿಕೊಳ್ತಾನೆ. ಇಷ್ಟು ಇದ್ದಾಗ, ಈ ಸೌಕರ್ಯ ಇದ್ದಾಗ ಯಾವನು ತನ್ನನ್ನು ತಾನು ತಿಳಿದುಕೊಳ್ಳುವುದಿಲ್ಲವೋ ಅವನೇ ಈ ಲೋಕದಲ್ಲಿ ಹುಟ್ಟಿ ಬಹಳ ದೊಡ್ಡದಾದ ವಿನಾಶವನ್ನು ಹೊಂದುತ್ತಾನೆ, ಬಹಳ ದೊಡ್ಡದಾದ ಹಾನಿಯನ್ನು ಹೊಂದುತ್ತಾನೆ ಅಂತ. ಇದನ್ನು ಯಾಕೆ ಹೇಳಿದರು ಅಂದರೆ, ಹಾನಿಯನ್ನು ಹೊಂದುವುದು ನಿಮ್ಮ ಕರ್ತವ್ಯ ಅಲ್ಲ, ಲಾಭವನ್ನು ಮಾಡಿಕೊಳ್ಳುವುದು. ಆತ್ಮಲಾಭ ಪರೋಲಾಭವನ್ನು ವಿದ್ಯತೆ ಎಂದು ಹೇಳಿದಂತೆ ಆತ್ಮಲಾಭವನ್ನೇ, ಅರ್ಥಾತ್ ತನ್ನನ್ನು ತಾನು ತಿಳಿಯುವಂತಹ ಆತ್ಮಲಾಭವನ್ನೇ ಮಾಡಿಕೊಳ್ಳುವುದು ಮುಖ್ಯವಾದ ಕರ್ತವ್ಯ ಅಂತ ಇಷ್ಟು ಗ್ರಂಥ ಭಾಗದಿಂದ ಗೊತ್ತಾಗಿರುವಂತಹ ವಿಚಾರ ನಮ್ಮದು. ಮುಂದಿನ ಭಾಗ 3ನೇ ಖಂಡ ಅಂತ ಆರಂಭ ಆಗ್ತದೆ. 3ನೇ ಖಂಡವನ್ನು ಯಾಕೆ ಆರಂಭ ಮಾಡ್ತಾರೋ, ಏನು ಆರಂಭ ಮಾಡ್ತಾರೋ ಅಂತ ತಿಳಿಯುವುದಾದರೆ ಇಲ್ಲಿ ಒಂದು ಸಹಜವಾಗಿ ಒಂದು ಮಾತನ್ನು ಹೇಳ್ತಾ ಮುಗಿಸ್ತೇನೆ. ಯಾರಿಗೆ ಆತ್ಮತತ್ವವು ಚೆನ್ನಾಗಿ ತಿಳಿದಿದೆಯೋ ಅವರಿಗೆ ತಿಳಿದಿಲ್ಲ ಅನ್ನುವ ಮಾತು ಹಿಂದೆ ಬಂದಿದೆಯಲ್ಲ, ಅರ್ಥಾತ್ ಅದು ಯಾವ ಕಾರಣಗಳಿಗೂ ವಿಷಯವಲ್ಲ ಅನ್ನುವ ದೃಷ್ಟಿಯಿಂದ ಅವರಿಗೆ ತಿಳಿದಿಲ್ಲ. ಆತ್ಮವು ವಿಷಯಿಯಲ್ಲದೆ ವಿಷಯ ಸ್ವರೂಪನೂ ಅಲ್ಲ, ವಿಷಯಿ ಅಂದರೆ ತಿಳಿಯುವವನು ಅಲ್ಲದೆ ತಿಳಿಸಿಕೊಳ್ಳುವವನು ಅಲ್ಲ ಅಂತ ಹಿಂದೆ ಏನು ಹೇಳ್ಕೊಂಡು ಬಂದಾಗಿದೆಯಲ್ಲ, ಅದನ್ನು ಕೆಲವು ಜನರು ಮೂಢರು ಆತ್ಮವು ಇಲ್ಲವೇ ಇಲ್ಲ ಅಂತ ತಿಳಿದುಕೊಳ್ಳಬಾರದು ಅನ್ನುವುದನ್ನು ತಿಳಿಸುವುದಕ್ಕಾಗಿ 3ನೇ ಖಂಡದಲ್ಲಿ ಕಥಾರೂಪದಿಂದ ಆತ್ಮತತ್ವವು ಯಾವಾಗಲೂ ಇರುವಂಥದ್ದು ಆಗಿದೆ ಅನ್ನುವುದನ್ನು ಹೇಳಲಿದ್ದಾರೆ. ಆ ಭಾಗವನ್ನು ಮತ್ತೆ ನಾಳೆ ನೀವೆಲ್ಲರೂ ತಿಳಿದುಕೊಳ್ಳುವನೆಂದು ಹಾರೈಸಿ ಇಂದಿನ ಉಪನ್ಯಾಸಕ್ಕೆ ವಿಶ್ರಾಂತಿಯನ್ನು ಬಯಸುತ್ತೇನೆ. ಓಂ ಶಾಂತಿ ಶಾಂತಿ ಶಾಂತಿ.